ಬೀದರ್ನ ಲಾಡ್ಗೆರೆಯ ಬಲವಂತರಾವ್ ವರಳೆ ಶಿಕ್ಷಣ ಸಂಸ್ಥೆ ಹುಮ್ನಾಬಾದ್ನಲ್ಲಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶ್ರೀಮತಿ ಶಶಿಕಲಾ ಗುರು ಅವರು ಸಹ ಶಿಕ್ಷಕಿಯಾಗಿ ಸೇವೆ ಸಲ್ಲಿಸಿದ್ದು, ಅವರು ವಯೋನಿವೃತ್ತಿ ಹೊಂದಿದ ನಿಮಿತ್ತವಾಗಿ ಅವರ ಬೀಳ್ಕೊಡುಗೆ ಸಮಾರಂಭವನ್ನು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಹಿರಿಯ ಪ್ರಾಥಮಿಕ ಶಾಲೆ ವತಿಯಿಂದ ಹಮ್ಮಿಕೊಳ್ಳಲಾಯಿತು. ಕಾರ್ಯಕ್ರಮದ ಉದ್ಘಾಟನೆಯನ್ನ ಮಾತಾಜಿ ಅರ್ಚಸ್ಮಿತಾ ಅವರು ನೆರವೇರಿಸಿದರು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ನಿವೃತ್ತ ಪ್ರಾಂಶುಪಾಲರು ಹಾಗೂ ಉಪನ್ಯಾಸಕರಾದ ಶಿವಶರಣಪ್ಪ ಹುಗ್ಗೆ ಪಾಟೀಲ್ ಅವರು ಮಾತನಾಡಿ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್, ಸಾವಿತ್ರಿಬಾಯಿ ಫುಲೆ ಅವರು, ಜ್ಯೋತಿಬಾ ಫುಲೆ, ರಮಾ ತಾಯಿ, ಫಾತಿಮಾ ಶೇಖ್ ಅವರು ಮಹಿಳೆಯರಿಗಾಗಿ ಸಾಕಷ್ಟು ಪರಿಶ್ರಮ ಪಟ್ಟಿ ತಮ್ಮ ಜೀವನ ಮುಡಿಪಾಗಿ ಇಟ್ಟಿದ್ದಾರೆ. ಆದರೆ ಇವರೆಲ್ಲರಿಗೂ ಮುಂಚಿತವಾಗಿ ಪ್ರಪ್ರಥಮವಾಗಿ ಮಹಿಳೆಯರಿಗೆ ಸ್ವತಂತ್ರ ಕೊಟ್ಟ ಕೀರ್ತಿ ತಥಾಗತ ಗೌತಮ ಬುದ್ಧರಿಗೆ ಸಲ್ಲುತ್ತದೆ ಎಂದರು. ಮಹಿಳೆಯರಿಗೆ ಧಮ್ಮದ ಜ್ಞಾನದ ಇರಬೇಕು, ಅವರೂ ಕೂಡ ಸ್ವತಂತ್ರ ವಿಚಾರ ಹೊಂದಿ ಮುಂದೆ ಬರಬೇಕು ಎಂದು ಭಿಕ್ಕುಣಿಯರ ಸಂಘ ಗೌತಮ ಬುದ್ಧರು ಸ್ಥಾಪನೆ ಮಾಡಿದ್ರು. ಸಾಮ್ರಾಟ ಅಶೋಕ ಅವರು ಕೂಡ ಸಂಘಮಿತ್ರ ಅವರ ಮಗಳಾಗಿರುವ ಸಂಘಮಿತ್ರ ಅವರಿಗೆ ಬೌದ್ಧ ಧರ್ಮದ ಪ್ರಚಾರಕ್ಕೆ ಶ್ರೀಲಂಕಾಗೆ ಕಳುಹಿಸಿದ್ರು. ಭಾರತ ದೇಶದಿಂದ ಶಿಕ್ಷಕಿಯಾಗಿ ಬೌದ್ಧ ಧರ್ಮದ ಪ್ರಚಾರಕರಾಗಿ ಹೋಗಿದ ಶ್ರೇಯಸ್ಸು ಸಂಘಮಿತ್ರ ಅವರಿಗೆ ಸಲ್ಲುತ್ತದೆ ಎಂದರು. ಮೊದಲೆಲ್ಲ ಮಹಿಳೆಯರ ಟೊಂಕದ ಮೇಲೆ ಕೂಸಿರ್ತಾ ಇತ್ತು, ಇಲ್ಲ ಅಂದ್ರೆ ಕೊಡ ಇರ್ತಾ ಇತ್ತು. ಆದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಹಿಳೆಯರಿಗೆ ಶಿಕ್ಷಣದ ಮಹತ್ವ ತಿಳಿಸಿಕೊಟ್ಟಿದ್ದ ಪರಿಣಾಮ ಇವತ್ತು ಮಹಿಳೆಯರು ಕೈನಲ್ಲಿ ಪುಸ್ತಕ ಹಿಡಿತಾ ಇದ್ದಾರೆ. ಡಾಕ್ಟರ್ ಆಗಿ, ಇಂಜಿನಿಯರ್ ಆಗಿ, ಲಾಯರ್ ಆಗಿ ಸಮಾಜದಲ್ಲಿ ಮುಂಚೂಣಿಯಲ್ಲಿ ಇರ್ತಾ ಇದ್ದಾರೆ. ಎಲ್ಲಾ ಕ್ಷೇತ್ರದಲ್ಲಿ ಬೆಳೀತಾ ಇದ್ದಾರೆ, ಅಭಿವೃದ್ಧಿ ಹೊಂದ್ತಾ ಇದ್ದಾರೆ, ಪರರಿಗೂ ಕೂಡ ಮಾದರಿ ಆಗ್ತಾ ಇದ್ದಾರೆ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಸನ್ಮಾನ ಸ್ವೀಕರಿಸಿ ಸಹ ಶಿಕ್ಷಕಿಯಾಗಿ ಸೇವಾ ನಿವೃತ್ತಿ ಹೊಂದಿರುವ ಶಶಿಕಲಾ ಗುರು ಅವರು ಮಾತನಾಡಿ, ಸತತ 29 ವರ್ಷದಿಂದ ಸಹ ಶಿಕ್ಷಕಿಯಾಗಿ ಈ ಒಂದು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೇನೆ. ನನ್ನ ಸೇವಾ ನಿವೃತ್ತಿ ಹೊಂದಿದ ಪರಿಣಾಮ ಇವತ್ತು ಶಾಲಾ ಸಿಬ್ಬಂದಿ ವರ್ಗದವರ ವತಿಯಿಂದ ಬೀಳ್ಕೊಡುಗೆ ಸಮಾರಂಭ ಹಮ್ಮಿಕೊಳ್ಳಲಾಗಿದೆ. ಹಾಗಾಗಿ ಶಾಲಾ ಸಿಬ್ಬಂದಿ ವರ್ಗದವರಿಗೂ ಬಂಧು ಮಿತ್ರರಿಗೂ ಕೃತಜ್ಞತೆ ಸಲ್ಲಿಸುವುದಾಗಿ ತಿಳಿಸಿದರು. ನನ್ನ ಸೇವಾ ಅವಧಿ ನನಗೆ ತೃಪ್ತಿ ನೀಡಿದೆ. ಸೇವಾ ಅವಧಿಯಲ್ಲಿ ಸಿಬ್ಬಂದಿ ವರ್ಗದವರು ಜೊತೆಗೆ ಗೋವಿಂದ ಪೂಜಾರಿಯವರು ಸೇರಿದಂತೆ ಎಲ್ಲ ಶಾಲಾ ವಿದ್ಯಾರ್ಥಿಗಳು ಬಹಳ ಉತ್ತಮ ರೀತಿಯಲ್ಲಿ ಸಹಕಾರ ನೀಡಿದ್ದಾರೆ ಎಂದು ತಿಳಿಸಿದರು. ಇದೇ ವೇಳೆ ಮುಖ್ಯ ಗುರುಗಳಾದ ಗೋವಿಂದ ಪೂಜಾರಿ ಅವರು ಮಾತನಾಡಿ, ಶಶಿಕಲಾ ಗುರು ಅವರು ಬಹಳ ಸರಳ ವ್ಯಕ್ತಿಯಾಗಿದ್ದು ಎಲ್ಲರೊಂದಿಗೆ ಹೊಂದಿಕೊಂಡು ಕೆಲಸ ಮಾಡಿದ್ದಾರೆ. ಇವತ್ತು ಶಾಲೆ ನಡೆಯುವಲ್ಲಿ ನನಗೆ ಅವರು ಬಹಳಷ್ಟು ಸಹಕಾರ ನೀಡಿದ್ದಾರೆ. ಅವರ ಸೇವಾ ನಿವೃತ್ತಿ ಹೊಂದಿದ್ದು ದೇವರು ಅವರಿಗೆ ಸುಖ, ಶಾಂತಿ, ನೆಮ್ಮದಿ ನೀಡಲಿ ಎಂದು ತಿಳಿಸಿದರು. ಇದೇ ವೇಳೆ ಎಲ್ಲಾ ಸಿಬ್ಬಂದಿ ವರ್ಗದವರು ಸೇರಿ ಅವರಿಗೆ ಸನ್ಮಾನಿಸಿ ನೆನಪಿನ ಕಾಣಿಕೆ ನೀಡಿ ಶಶಿಕಲಾ ಗುರು ಅವರಿಗೆ ಗೌರವ ಸಲ್ಲಿಸಿದರು. ಜೊತೆಗೆ ಎಲ್ಲ ಶಾಲಾ ವಿದ್ಯಾರ್ಥಿಗಳು, ಬಂಧು ಮಿತ್ರರು ಕೂಡ ಅವರಿಗೆ ಸನ್ಮಾನಿಸಿ ನೆನಪಿನ ಕಾಣಿಕೆ ನೀಡಿ ಅವರಿಗೆ ಸೇವಾ ನಿವೃತ್ತಿಗಾಗಿ ಶುಭ ಕೋರಿದರು. ಈ ಕಾರ್ಯಕ್ರಮದಲ್ಲಿ ಜ್ಞಾನಸಾಗರ್ ಬಂತೋಜಿ, ವೈಶಾಲಿನಗರ ಅಣದೂರ್, ಜೆಟಿ ಗಣಪುರಕರ್ ಪ್ರಾಂಶುಪಾಲರು, ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಪದವಿ ಪೂರ್ವ ಕಾಲೇಜು ಲಾಡ್ಗೇರಿ, ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದ ಸೂರ್ಯಕಾಂತ್ ಸಿಂಗಾರೆ, ಶೋಭಾ ಜಂಜಿರೆ, ಜಿಲ್ಲಾಧ್ಯಕ್ಷರು, ಭಾರತೀಯ ಬೌದ್ಧ ಮಹಾಸಭಾ ಮಹಿಳಾ ಘಟಕ ಚಂದ್ರಕಲಾ ಬಡಿಗೇರ್, ಶ್ರೀಮತಿ ವಿಜಯಲಕ್ಷ್ಮಿ, ಶ್ರೀಮತಿ ಮಂಜುಳಾ ಭಾವಿದೊಡ್ಡಿ, ರಾಜಯ್ಯ ಸ್ವಾಮಿಯವರು ಹಾಸ್ಯ ಕಲಾವಿದರಾಗಿ ಎಲ್ಲರಿಗೆ ರಂಜಿಸಿದರು. ಶ್ರೀಮತಿ ಗೀತಾ ಕಿರಣ್ ಅವರು ನಿರೂಪಣೆಯನ್ನು ನಡೆಸಿಕೊಟ್ಟರು. ಈ ವೇಳೆ ಶಾಲಾ ವಿದ್ಯಾರ್ಥಿಗಳು ಹಾಗೂ ಶಶಿಕಲಾ ಗುರು ಅವರ ಬಂಧು ಮಿತ್ರರು ಹಾಗೂ ಕುಟುಂಬಸ್ಥರು ಉಪಸ್ಥಿತರಿದ್ದರು. ಶಿಕ್ಷಣ ಸಂಸ್ಥೆ ಹಳ್ಳಿಯಲ್ಲಿ ನಡೆಯುತ್ತಿರುವ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಹಿರಿಯ ಪ್ರಾಥಮಿಕ ಶಾಲೆ ಲಾಡ್ಗೇರಿ ಬೀದರ್ದಲ್ಲಿ ದಿನಾಂಕ 30/6/2025ರಂದು ನಮ್ಮ ಸಿಬ್ಬಂದಿಯವರಾದ ಶಶಿಕಲಾ ಗಂಡ ದಶರಥ ಗುರು ಅವರ ವಯ ನಿವೃತ್ತಿಯನ್ನು ಇವತ್ತಿನ ಕಾರ್ಯಕ್ರಮ ಇಟ್ಟುಕೊಂಡಿದ್ದೇವೆ. ಈ ಕಾರ್ಯಕ್ರಮವನ್ನು ನಾವು ಮಾತಾಜಿ ಅರ್ಚಸ್ಮಿತಾ ಅವರು ಬೀದರ್ಗ ಬರಬೇಕಾದ್ರೆ ನಾವು ಹುಗ್ಗೆ ಪಡ್ಲವರು ಹೋದ ತಿಂಗಳ 15ನೇ ತಾರೀಕು ಸೇಡಂ ವಾಚಕ ವಾಣಿ ಬಲ್ಲಿ ಒಂದು ಪ್ರೋಗ್ರಾಮ್ ಹೋದೆವು ಕೂಡ್ಲಿ ಅಂತೇಳಿ. ಆ ಕೂಡ್ಲಿಗೆ ಹೋದಾಗ ಮಾತಾಜಿಯವರಿಗೆ ನಮ್ಮಲ್ಲಿ ಟೀಚರ್ ಪ್ರೋಗ್ರಾಮ್ ಅದ ಬರ್ಬೇಕು ಕೇಳಿದಾಗ ಅವರು ಮಾತಾಜಿಯವರು ಒಂದು 100 ವರ್ಷ ಕೆಳಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೈದ್ರಾಬಾದ್ ಹೋಗೋತ್ತಿನಾಗ ಬಾಬಾನ ಬರೋತ್ತಿನಾಗ ವಾಡಿ ಗ್ರಾಮದಲ್ಲಿ
ಬಾಬಾ ಸಾಹೇಬರು ಟ್ರೈನ್ ನಿಂತಾಗ ಚಾ ಕುಡ್ಲಕ್ಕ ಬಂದಿನಾಗ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಟೀ ಕುಡ್ಲಕ್ಕ ನಿಂತಿನಾಗ ಅಲ್ಲಿ ನಿಂತಾಗ ಅಲ್ಲಿ ನಮ್ಮ ಜನ ಎಲ್ಲ ವಾಡಿ ಜನ ನೋಡಿದಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಂದ್ರ ಅಂತ ತಿಳ್ಕೊಂಡು ಆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಂದಾಗ ಬಾಬಾ ಸಾಹೇಬರು ಸೈಕಲ್ ಮ್ಯಾಗ ದುಡ್ಡು ಬಂದಾಗ ಅಂತ ಊರಲ್ಲಿ ಮಾತಾಜಿ ಅವರು ಬಾಬಾ ಸಾಹೇಬ್ ಎಲ್ಲಿ ಬಂದು ಕೂತಾರ ಅಂತ ಊರಲ್ಲಿ ಮಾತಾಜಿ ಅವರಿಗೆ ಸೇವೆ ಮಾಡಕ ಅಲ್ಲಿ ಗೌತಮ್ ಬುದ್ಧ ಮತ್ತು ಬಾಬಾ ಸಾಹೇಬ್ ಅವರು ಆಸೆ ಪಟ್ರ ವಾಡಿದಲ್ಲಿ ಬಾಬಾ ಸಾಹೇಬ್ ಎಲ್ಲಿ ಬಂದು ನೋಡೋರು ಆ ಜಾಗದಲ್ಲಿ ಬಾಜುದಾಗೆ ನಾವು ಮುಖ್ಯಪಟ್ಟಿ ಗೌಡ್ರು ಹೋಗಿದ್ದೆ ವರ್ಷ ಕರ್ಕೊಂಡಾಗ ನಮ್ಮ ಡಿಮಾಂಡ್ ಮಾತಾಜಿ ನೀವೇ ಬರಬೇಕು ಟೀಚರ್ ಪ್ರೋಗ್ರಾಮ್ ಅದ ಅದಕ್ಕೆ ಮಾತಾಜಿ ಬರ್ಬೇಕಂತ ಹೇಳ್ಕೊಂಡು ಮಾತಾಜಿ ಅವರಿಗೆ ಅವ್ರಿಗೆ ಎಲ್ಲ ಹೋದ್ರೆ ಅವ್ರೆ ನಾನು ಸರ್ದಿ ಆಗ್ಯದ ಅವ್ರು ಅಲ್ಲಿ ಭೀಮಾ ನದಿಗಾದ ನೀರಾಗ ಆಡ್ತಾರೆ ಮಂಜುಳಾಪುರೆ ಭೀಮಾ ನದಿಗಾಗ ಮಾತಾಜಿ ಅವ್ರು ನೀರಾಗ ಆಡ್ತಾ ಇದಾರೆ ಹೆಚ್ಚಿಗಳು ಸರ್ದಿ ಮನೆ ಅಂತ ಹೇಳಿದ್ರು ಇಲ್ಲ ರೀ ಗೌಡ್ರು ಹೊಂಟ್ರ ಅಂತಂದಾಗ ಗೌಡ್ರು ಹೊಂಟ್ರ ಅಂದಾಗ ಆಯ್ತು ಸ್ಕೂಲ್ ಅಂತ ಅಂದರು. ಅದ್ರಾಗ ವಿಶೇಷವಾಗಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಬಾಬಾ ಸಾಹೇಬ ಬುದ್ಧ ಬಸವ ಯಾವುದೇ ಮಹಾಪುರುಷರ ಬಗ್ಗೆ ನಮ್ಮ ಹುಗ್ಗೆ ಪಾಟೀಲ್ ಅವರು ಇವತ್ತು ನಮ್ಮ ಜಿಲ್ಲೆದಲ್ಲಿ ನಮ್ಮ ಬಿ ಎಸ್ ಅವರು ಕೇಂದ್ರ ಬಿಂದು ನಮ್ಮ ಕೆಲಸ ಮಾಡ್ತಿದಾರ. ಅದಕ್ಕೆ ನಾವು ಏನ್ ಕೇಳ್ಕೊಂಡ ನೋಡ್ರಿ ಹಿಂಗಾದ್ರೆ ಒಬ್ಬನೇ ಇದ್ದೆ ಅಭ್ಯಾಸ ಹೋದ್ರು ನಮ್ಗೆ ಯಾವ್ದು ಬಿಟ್ಟು ನೆಲ ನೋಡ್ಕೊಂಡು ನಗರ ಅದಕ್ಕೆ ನಾನು ಭಾಳ ವಿಷಯಗಳನ್ನ ತಿಳ್ತೇನೆ. ಆದರೆ ವಿಶೇಷವಾಗಿ ರಾಜೇಶ್ ಸ್ವಾಮಿ ಅಂತ ನನ್ನ ಆತ್ಮೀಯರ ಭಾಳ ಚಿಂಚೋಳಿ ಗುರುಗಳು ಮಂತ್ರ ಇವರು ನಿಮ್ಮ ನೋಡೋಕೆ ಗರೀಬ್ ಕಾಣ್ತಾರ ಮುಂದೆಲ್ಲ ನಕ್ಕು 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 ನಿಮ್ಮ ಹೊಟ್ಟೆ ಪೂರ ಹಸಿ ಹೊಡಿಸ್ತಾರೆ ಇವರು ರಾಜೇಶ ಹಾಸ್ಯ ಕಲಿಯೋದು ಇವರು ಮಾಡ್ತಾರೆ ಮೇಡಮರಿಗೆ ಇನ್ನೆಲ್ಲ ನಮ್ಮ ವಿಶೇಷವಾಗಿ ಪೂಜಾರಿಯವರ ಮನಸ್ಸು ಹೆಂಗಿದೆ ಅಂದ್ರೆ ಭವಿಷ್ಯ ನನ್ನ ಜೀವನದಲ್ಲಿ ನಾನು ಪ್ರಪ್ರಥಮವಾಗಿ ನೋಡಿದೆ ಆ ಅಕ್ಕವರಿಗೆ ಕೂಡಿಸಿ ಅವರ ಪಾದ ಪೂಜೆ ಮಾಡಿ ಅವರ ಪಾದಕ್ಕೆ ನಮಸ್ಕಾರ ಮಾಡಿ ಅವರಿಗೆ ಬೀಳ್ಕೊಡುವಂತವರು ಯಾರಿದ್ರೆ ಅದು ನಮ್ಮ ಪೂಜಾರಿ ಸರ್ ಅವರು. ಅವರ ಮನಸ್ಸಿಗೆ ನಾವೆಲ್ಲರೂ ಸಲ್ಯೂಟ್ ಅಂತೀವಿ ಅಂತಕ್ಕಂಥ ಮಾತು ಈ ಸಂದರ್ಭದಲ್ಲಿ ನಾನು ಹೇಳಬಯಸ್ತಾ ಇದ್ದೀನಿ ಬಂಧುಗಳೇ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಅದಕ್ಕಿಂತ ಮುಂಚೆ ಮಹಾತ್ಮ ಜ್ಯೋತಿಬಾ ಫುಲೆ ಅವರು, ಸಾವಿತ್ರಿಬಾಯಿ ಫುಲೆ ಅವರು, ಫಾತಿಮಾ ಶೇಖ್ ಅವರು, ಅದೇ ರೀತಿಯಾಗಿ ರಮಾ ಐ ಅವರು, ಇವರೆಲ್ಲರ ಕೊಡುಗೆ ನಮ್ಮೆಲ್ಲ ಮಹಿಳೆಯರಿಗೋಸ್ಕರ ಸಾಕಷ್ಟು ಶ್ರಮಪಟ್ಟು ತಮ್ಮ ಜೀವನವನ್ನು ಮುಡುಪಾಗಿಟ್ಟಿರ್ತಕ್ಕಂಥ ಈ ಎಲ್ಲ ಮಹಾತ್ಮರು. ಆದರೆ ಇದಕ್ಕಿಂತಲೂ ಪ್ರಪ್ರಥಮವಾಗಿ ನಾವೆಲ್ಲಿ ಭಾಷಣ ಮಾಡ್ಬೇಕಾಯ್ತು ಅಂದ್ರ ಮಹಿಳೆಯರಿಗೆ ಪ್ರಪ್ರಥಮ ಸ್ವಾತಂತ್ರ್ಯವನ್ನು ಕೊಟ್ಟಿರ್ತಕ್ಕಂಥ ಕೀರ್ತಿ ತಥಾಗತ ಗೌತಮ್ ಬುದ್ಧರಿಗೆ ಸಲ್ತದೆ ಅಂತಕ್ಕಂಥ ಮಾತು ಈ ಸಂದರ್ಭದಲ್ಲಿ ನಾನು ಹೇಳಬಯಸ್ತಾ ಇದ್ದೇನೆ. ಯಾಕ್ರಿ ಸರ್ ಅಂತ ಪ್ರಶ್ನೆ ಮಾಡಿದ್ರೆ, ಅಂದಿನ ಕಾಲದಲ್ಲಿ ಕೇವಲ ಭಿಕ್ಷು ಸಂಘ ಇತ್ತು, ಅದು ನನಗೆ ಅರ್ಧ ಕಾಣಿಸ್ತಾ ಇದೆ ಅಂತ ಹೇಳಿ. ಯಾವ ರೀತಿ ಅರ್ಧ ಬೆಳದಿಂಗಳಲ್ಲಿ ಅರ್ಧ ಚಂದ್ರ ಇರ್ತಾನೆ, ಅದು ಆಕಾಶಕ್ಕೆ ಶೋಭೆ ಇಲ್ಲ, ಅದಕ್ಕೋಸ್ಕರ ಆನಂದನಿಗೆ ಕರೆದು ತಥಾಗತರು ಹೇಳ್ತಾರೆ ನಮ್ಮ ಮಹಿಳೆಯರಿಗೂ ಕೂಡ ಧಮ್ಮದ ಜ್ಞಾನ ಇರಬೇಕು, ಅವರು ಸ್ವತಂತ್ರ ವಿಚಾರಧಾರಿಗಳಾಗಿ ಜಗತ್ತು ಬೆಳಗಬೇಕು ಅಂತ ಹೇಳಿ ಅಲ್ಲಿ ಏನ್ ಮಾಡ್ತಾರೆ ತಥಾಗತ ಗೌತಮ್ ಬುದ್ಧರು ಮಹಿಳೆಯರಿಗೋಸ್ಕರ ಭಿಕ್ಷುಣಿಯರ ಸಂಘವನ್ನ ಸ್ಥಾಪನೆ ಮಾಡ್ತಾರೆ. ಬಂಧುಗಳು, ಮಹಿಳಾ ಸಂಘವನ್ನು ಕಟ್ಟಿದ್ರು. ಇನ್ನೊಂದು ವಿಶೇಷ ಹೇಳ್ತೀನಿ ನಾನು ಮಹಿಳೆಯರಿಗೋಸ್ಕರ, ಯಾಕಂತಂದ್ರೆ ಇದು ಹೇಳಲೇಬೇಕಾಗಿದೆ. ಸಾಮ್ರಾಟ್ ಅಶೋಕ ತನ್ನ ಮಗಳಿಗೆ, ಸಂಘಮಿತ್ರ ಅಂತಕ್ಕಂಥ ತನ್ನ ಮಗಳಿಗೆ, ಈ ಏನೋ ಗುಲಾಬಿಯ ಪಂಕ್ತಿಗಳಿದಾವೆ, ಇದಕ್ಕಿಂತಲೂ ಮೃದುವಾಗಿರ್ತಕ್ಕಂಥ ಮಗಳಿಗೆ ದಮ್ಮದ ಪಟ್ಟವನ್ನು ಕಟ್ಟಿ, ನಾವು ಅಲ್ಲಿ ಇಲ್ಲಿ ಈ ಊರಿಂದ ಆ ಊರಿಗೆ ಹೋದ್ರೆ ಚಿಂತೆ ಮಾಡ್ತೀವಿ, ನನ್ನ ಮಗಳು ಹೆಂಗ್ ಹೋದಳು, ಬಸ್ಸಿಗೆ ಹೋದಳು, ಎಲ್ಲಿಗೆ ಹೋದಳು ಅಂತ ಹೇಳಿ. ಇವತ್ತು ಇಷ್ಟು ಸೆಕ್ಯೂರಿಟಿ ಇದ್ರು ಕೂಡ ನಾವು ಚಿಂತೆ ಮಾಡ್ತೀವಿ. ಆದ್ರೆ ಸಾಮ್ರಾಟ್ ಅಶೋಕ ತನ್ನ ಮಗಳು, ಯಾವ್ದೇ ಹೆಸರು, ಸಂಘಮಿತ್ರ, ಆ ಸಂಘಮಿತ್ರ ಮಗಳಿಗೆ ಎಲ್ಲಿ ಕೊಟ್ಟು ಕಳಿಸಿದ್ರು, ಬೌದ್ಧ ಧರ್ಮದ ಪ್ರಚಾರಕ್ಕಾಗಿ ಶ್ರೀಲಂಕಾಕ್ಕೆ ಕೊಟ್ಟು ಕಳಿಸಿದ್ರು. ಇದು ಭಾರತ ದೇಶದಿಂದ ಪ್ರಪ್ರಥಮ ಶಿಕ್ಷಕಿಯಾಗಿ ಬೌದ್ಧ ಧರ್ಮದ ಪ್ರಚಾರಕ್ಕೆ ಹೋಗಿರ್ತಕ್ಕಂಥ ಕೀರ್ತಿ ಅದು ಸಂಘಮಿತ್ರಂದಿದೆ ಅಂತಕ್ಕಂಥ ಮಾತು ಇವತ್ತು ನಾವು ತಿಳ್ಕೊಳ್ಬೇಕಾಗಿದೆ ಬಂಧುಗಳೇ. ಅದಕ್ಕೋಸ್ಕರ ಈ ನಮ್ಮ ಭಾರತ ದೇಶದಲ್ಲಿ ಹೆಣ್ಣು ಮಕ್ಕಳಲ್ಲಿ ಹಿಂದಿನ ಕಾಲದಲ್ಲಿ ನಾವು ನೋಡ್ಬೇಕಾಯ್ತು ಅಂದ್ರ ಏನ್ ನೋಡ್ತಿದ್ವಿ ನಾವು, ಒಂದು ಕಡೆ ಟೊಂಕದ ಮೇಲೆ ಕೂಸಿರ್ತಿತ್ತು, ಇಲ್ಲ ಅಂದ್ರ ಒಂದು ಕೊಡ ಇರ್ತಿತ್ತು.
ಇವೆರಡೂ ನಮ್ಮ ಜೊತೆಯಲ್ಲಿ ಇರ್ತಿತ್ತು. ಆದರೆ ಇದನ್ನೆಲ್ಲ ಬಿಡಿಸಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಮಹಾತ್ಮ ಜ್ಯೋತಿಬಾ ಫುಲೆ ಅವರು ಇವತ್ತು ನಾವೇನ್ ಇಲ್ಲಿ ಕುಂತು ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ, ಅದಕ್ಕೆ ಕಾರಣೀಭೂತರು ಯಾರು ಅಂದ್ರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂತಕ್ಕಂಥ ಮಾತು ಇವತ್ತು ನಾವು ತಿಳ್ಕೊಳ್ಬೇಕಾಗಿದೆ. ಇವತ್ತು ಮಹಿಳೆಯರು ಶಿಕ್ಷಕರಾಗಿ, ಲೆಕ್ಚರರ್ಸ್ ಆಗಿ, ವೈಸ್ ಚಾನ್ಸಲರ್ಸ್ ಆಗಿ, ವಕೀಲರಾಗಿ, ಜಡ್ಜ್ ಆಗಿ, ಈ ದೇಶದ ರಾಷ್ಟ್ರಪತಿಗಳಾಗಿ ಮೆರೆಯುವಂತ ಒಂದು ಸುಸಂಧಿ ಮಾಡಿಕೊಟ್ಟವರು ಅದು ಭಾರತದ ಸಂವಿಧಾನದ ಮೂಲಕ ಮಾಡಿಕೊಟ್ಟಿರ್ತಕ್ಕಂಥ ಕೀರ್ತಿ ಯಾರಿಗದ ಅಂದ್ರ ಅದು ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗಿದೆ. ಇವತ್ತೇನು ಇಲ್ಲೆಲ್ಲ ಕೂತಿದ್ದಾರೆ, ಇದು ನಮ್ಮ ಟೀಮ್ ಅಂತ ಹೇಳಿ ಹೇಳ್ತೀನಿ ನಾನು. ಯಾಕಂತ ಹೇಳಿದ್ರೆ ಜಂಜೀರೆ ಅಕ್ಕವರು ಬೌದ್ಧ ಧರ್ಮದ ಮಹಾದಾನಿಗಳಿದ್ದಾರೆ. ಅವರು ನಮ್ಮ ಧರ್ಮಕ್ಕೆ ಸದಾವಕಾಲ ಬೆನ್ನೆಲುಬಾಗಿ ನಿಂತಿದ್ದಾರೆ. ಅವರ ಹತ್ರ ಹೌದು, ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಅವರು ನಮ್ಮೆಲ್ಲರಿಗೂ ಒಬ್ಬ ಮಹಾದಾನಿಯಾಗಿದ್ದಾರೆ. ಧರ್ಮಕ್ಕೆ ಸದಾವಕಾಲ ದಾನವನ್ನು ನೀಡುವಂತ ಆ ಜಂಜೀರೆ ಅಕ್ವರ ಒಂದು ಸದಾವಕಾಲ ಈ ನಮ್ಮ ಸಂಘಕ್ಕೆ ಅವರು, ಯಾಕಂತ ಹೇಳಿದ್ರೆ ನಮ್ಮ ಸಾಮ್ರಾಟ್ ಅಶೋಕ ಹೇಳಿ ಹೋಗಿದ್ದ, ಯಾರು ಬುದ್ಧ. ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೇನೆ, ಯಾಕಂತ ಹೇಳಿದ್ರೆ ಇದು ಶಾಶ್ವತ ಇಲ್ಲ. ಯಾವ ಗಿಡದ ಎಲ್ಲಿ ಯಾವಾಗ ಉದುರಿ ಹೋಗ್ತದೋ, ಯಾವ ವ್ಯಕ್ತಿ ಈ ಜಗತ್ತಿನಿಂದ ಯಾವಾಗ ಹೋಗ್ತಾನೋ ಗೊತ್ತಿಲ್ಲ. ಅದಕ್ಕೋಸ್ಕರ ನಾವು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ತಥಾಗತ ಗೌತಮ ಬುದ್ಧರು ಮೈತ್ರಿ 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 ಮೈತ್ರಿ, ಪ್ರೀತಿ ಪ್ರೀತಿ ಪ್ರೀತಿ, ಇದನ್ನೇ ಮಾಡಿ ಅಂತ ಹೇಳಿದಾಗ ತಥಾಗತ ಗೌತಮ ಬುದ್ಧ. ನೀವು ಪ್ರೀತಿ ಮಾಡೋದನ್ನ, ನೀವು ಮೈತ್ರಿ ಮಾಡೋದನ್ನ ನೋಡಿ ಆ ಶತ್ರುತ್ವ ಎಲ್ಲ ಹೊಂಟು ಹೋಗ್ಬೇಕು. ಅಷ್ಟು ಪ್ರೀತಿ ಮಾಡ್ರಿ ಅಂತ ಹೇಳಿದ್ರು ಯಾರು? ತಥಾಗತ ಗೌತಮ ಬುದ್ಧ. ಕರುಣೆ ಕರುಣೆ ಇರಬೇಕು ಅಂತ ಹೇಳಿದ್ರು. ಎಂತ ದೊಡ್ಡ ವಿಚಾರ ಅದ ನೋಡಿ. ಇವತ್ತು ಅವ್ರು ಬಂದ ಕೂಡಲೇ ಮಕ್ಕಳೆಲ್ಲ ಬಂದು ಇದು ಮಾಡುದು. ಮಕ್ಕಳು ಎಷ್ಟು ಅವ್ರ ಕರುಣೆಯಿಂದ ನೋಡಿದಾರ. ಒಂದು ವೇಳೆ ಅವರು ಮಕ್ಕಳಿಗೆಲ್ಲ ಸಿಡಿಪಿಡಿ ಮಾಡ್ತಿದ್ರು ಅಂದ್ರ ಆ ಮಕ್ಕಳು ಅವ್ರಿಗೆ ತಂದು ಸಮೀಪ ನಿಂದುತ್ತಾ ಇದ್ರು. ತಾಯಿ ಅಂತ ಮಮತೆ ಆ ಮಕ್ಕಳು ತೋರಿಸ್ತಾ ಇದ್ದಾರೆ. ಅದಕ್ಕಾಗಿ ಬುದ್ಧ ಹೇಳ್ದ, ಕರುಣೆ ತೋರಿ ಕರುಣೆ ತೋರಿ. ಬರೀ ಮನುಷ್ಯರ ಮೇಲೆ ಅಲ್ಲ, ತಥಾಗತ ಗೌತಮ ಬುದ್ಧ ಮಳೆಗಾಲದಲ್ಲಿ ಯಾರು ಓಡಾಡಬಾರ್ರಿ ಅಂತ ಹೇಳ್ದ. ಯಾಕಂತ ಹೇಳಿದ್ರೆ ಸೂಕ್ಷ್ಮ ಜೀವಿಗಳೆಲ್ಲ ಓಡಾಡ್ತಾ ಇರ್ತವೆ, ಮೊಳಕೆಗಳು ಎದ್ದಿರ್ತವೆ, ಅವುಗಳ ಮೇಲೆ ಕಾಲಿಟ್ಟು ಹೋಗ್ಬೇಡ್ರಿ, ಅವ್ರ ಜೀವನ ಮುದುರ್ತದೆ. ಎಷ್ಟು ಕರುಣೆಯ ಸಾಗರ ಅಂತೇಳಿ ಯಾರಿಗೆ ಹೇಳ್ತೀವಿ? ತಥಾಗತ ಗೌತಮ ಬುದ್ಧರಿಗೆ ಹೇಳ್ತೀವಿ. ಶಶಿಕಲಾ ಗುರು, ಸಹ ಶಿಕ್ಷಕಿ. ನಾನು 29 ವರ್ಷದಿಂದ ಇಲ್ಲಿ ಕೆಲಸ ಮಾಡ್ತಿದ್ದೆ. ಎಲ್ಲ ಶಿಕ್ಷಕರನ್ನು ನನಗೆ ಬಹಳ ಆತ್ಮೀಯದಿಂದ ನೋಡಿಕೊಳ್ಳುತ್ತಿದ್ದರು. ಮುದ್ದು ಮಕ್ಕಳು ಸಹ ನನಗೆ ಬಹಳ ಚೆನ್ನಾಗಿ ನೋಡ್ಕೊಳ್ಳುತ್ತಿದ್ದರು. ಅದರ ಸಲುವಾಗಿ ನಾನು ಇವಾಗ ನಿವೃತ್ತಿ ಹೊಂದಿದ್ದೇನೆ. ಇವಾಗ ನಂದು 29-30 ವರ್ಷದಿಂದ ನಾನು ನಿವೃತ್ತಿ ಹೊಂದು ನಾನು ಕೆಲಸ ಮಾಡುತ್ತಿದ್ದೇನೆ. ಇವಾಗ ನಾನು ನಿವೃತ್ತಿ ಹೊಂದಿದ್ದೇನೆ. ಅದರ ಸಲುವಾಗಿ ನಾನು ಎಲ್ಲರಿಗೆ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ಹೇಳಿ ನಾ 2 ಮಾತುಗಳನ್ನು ಮುಗಿಸುತ್ತೇನೆ.